ಬ್ಯಾಡ್ರಿ ಸರ್, ಬ್ಯಾಡ್ರಿ ಸರ್, ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗ್ಬೇಡ್ರಿ ಸರ್. ತಪ್ಪಾಗೈತ್ರಿ ಸರ್, ನನ್ನ ತಪ್ಪಾಗೈತ್ರಿ. ಇನ್ನು ನೀ ತಪ್ಪು ಮಾಡೋದಿಲ್ರಿ ಸರ್. ಇದೊಂದು ಸತ ಕ್ಷಮೆ ಕೊಟ್ಬಿಡ್ರಿ ಸರ್. ಸರ ಇಂಥವ್ರನ್ನೆಲ್ಲ ಹಂಗ ಬಿಟ್ರೆ ಸರಿ ಆಗುದಿಲ್ರಿ ಸರ್. ಸ್ಟೇಷನ್ ಕೊಯ್ದ 4 ಜಡ್ಜ್ ಇದ್ರಂದ್ರೆ ಗೊತ್ತಾಕೈತ್ರಿ ಸರ್, ಅವಾಗ ಬುದ್ಧಿ ಬರ್ತೈತ್ರಿ. ಅಲ್ರಿ ಸರ್, ಮದುವೆ ಆಗಿದ್ ಹೆಣ್ಮಕ್ಳು ಗಂಡನ ಜೊತೆ ಇರ್ತಾಳಂದ್ರ ಮತ್ತೆ ಈಕಿ ಎಷ್ಟಿದ್ದಿರ್ಬೇಕ್ರಿ ಈಕಿಂದ? ಗೊತ್ತಿದ್ದು ರೀ. ಮತ್ತೆ ಒಂದೇ ಓಣ್ಯಾಗಿರ್ತೀವ್ರಿ ಸರ್, ನಾಚಿಕ್ ಬರುದಿಲ್ರಿ ಈಕಿಗೆ. ಬಿಡ್ಬೇಡ್ರಿ ಸರ್ ಈಕಿನ. ಸ್ಟೇಷನ್ ಕೆಳಕೊಂಡೊಯ್ದ 4 ರೂಬ್ರಿ ಸರ್. ನಡಿಯಮ್ಮ, ನಡಿ ಸ್ಟೇಷನ್ಕ. ಇನ್ ಬಾ ಹೇಳಿಸ್ಕೋಬೇಡ ನೀನು. ಮತ್ ನೋಡ್ ಮತ್ ಬ್ಯಾರೆನೇ ಆಕೈತ್. ಮತ್ತೆ ನಡಿ ಸ್ಟೇಷನ್ಕ. ಸರ ನಿಮ್ಮ ಕಾಲು ಬೀಳ್ತೀನಿ ಸರ, ನಿಮ್ಮ ಕಾಲು ಬೀಳ್ತೀನಿ. ತಪ್ಪಾಗೈತ್ರಿ ಸರ, ನನ್ನ ತಪ್ಪಾಗೈತ್ರಿ. ಈಗ ಬುದ್ಧಿ ಭೇಟಿಯಾಗೈತ್ರಿ ಸರ, ಇನ್ನೊಮ್ಮೆ ಹಿಂಗೆ ಮಾಡೋದಿಲ್ರಿ. ಅಲ್ರಿ ಸರ, ನಂದು ಒಬ್ಬಕ್ಕಿದೆ ತಪ್ಪೈತೇನ್ರಿ ಸರ. ಇದ್ರಾಗ ಅವನದು ತಪ್ಪೈತ್ರಿ ಸರ. ಅವನೇ ನಾನು ಹಿಂಗೆ ಬೆನ್ನು ಬಿದಿಕಿಸಿದ್ರೆ ನನ್ನ ಜೀವನ ಮಾಡಿಟ್ಟನ್ರಿ ಸರ. ಈಗಿದ್ರೆ ಎಲ್ಲರೂ ಸೇರಿ ನನ್ನ ಮ್ಯಾಗ ಹಾಕಕತ್ತಾರ್ರಿ ಅವರು. ನಂದೇನು ತಪ್ಪಿಲ್ರಿ ಸರ, ತಪ್ಪಿಲ್ರಿ. ಅಂದ್ರೆ ಇನ್ನೊಮ್ಮೆ ಇಂಥ ಕೆಲಸ ಮಾಡೋದಿಲ್ಲ ತಪ್ಪುಗೋತೀನಿ ಸರ. ನಾನು ತಪ್ಪಾಗೈತ್ರಿ ಸರ, ನನ್ನ ಸ್ಟೇಷನ್ ಕದ ಒಯ್ಬೇಡ್ರಿ ಸರ. ನೋಡಮ್ಮ, ನಿನಗೆ ಚಂದಾಗ ಹೇಳಕತ್ತೀನಿ ನಾನು. ಸ್ಟೇಷನ್ ಕರ್ಕೊಂಡು ಹೋಗ್ಬಾರ್ದಂದ್ರ ಅವ್ರದ್ದೇನು ಬಂಗಾರ ಐತಿ ಅವ್ರಿಗೆ ಕೊಟ್ಟು ಬಿಡ. ನಿನಗೆ ಸ್ಟೇಷನಿಗೆ ಕರ್ಕೊಂಡು ಹೋಗೋದಿಲ್ಲ. ಅವ್ರ ಬಂಗಾರ ನೀ ಕೊಡ್ಲಿಲ್ಲ ಅಂದ್ರೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕಾಕೈತಿ. ಹ್ಞೂನ್ರಿ ಸರ, ನನ್ನ ಬಂಗಾರ ನನಗೆ ಹೆಂಗಾರ ಮಾಡಿ ಕೊಡಿಸ್ರಿ ಸರ. ಕತ್ತಿ ದುಡ್ದಂಗೆ ದುಡ್ದೇನ್ರಿ ಸರ, ಬಿಸಿಲ ರಾತ್ರಿ ಹಗಲ ಅನ್ಲಾರ್ದ ಒಟ್ಟು ಕೂಡಿ ಟ್ರೊಕ್ಕಲ್ಲಿ ಈ ಹಾಟೆ ನಮ್ಮ ಮಗಕ್ಕೆ ಬಂಗಾರ ಮಾಡಿಸಿ ಕೊಟ್ಟಿಗೆಸಂದ್ರೆ ನಾ ಎಲ್ಲ ಖಾಲಿ ಮಾಡಿಟ್ಟನ್ರಿ ಸರ. ನೀವು ಏನು ಮಾಡ್ತೀರಿ ಗೊತ್ತಿಲ್ರಿ ಸರ. ನನ್ನ ಬಂಗಾರ ನನಗೆ ಇಸ್ಕೊಟ್ ಕೊಡ್ರಿ, ಬೇಕಂದ್ರೆ ಅವನಿಗೆ ಶಿಕ್ಷೆ ಕೊಡ್ರಿ. ಬ್ಯಾಡ್ ಅನ್ನೋದಿಲ್ರಿ ನಾನು, ಆದ್ರೆ ನನ್ನ ಬಂಗಾರ ನನಗೆ ಬೇಕ್ರಿ ಸರ. ಹೌದ್ರಿ ಸರ, ಆಕಿನ ಬಂಗಾರ ಆಕಿಗೆ ಇಸ್ಕೊಟ್ ಕೊಟ್ಬಿಡ್ರಿ ಸರ. ಈಗ ಒಮ್ಮ ಬಂಗಾರ ಕೊಡು ಅಂದ್ರೆ ಎಲ್ಲಿದ್ ಕೊಡ್ಬೇಕು ನಾನು? ಇದು ಬಂಗಾರ ಒಟ್ಟು ಮಾರ್ಕೊಂಡಿನಿ ನಾನು. ಈ ಬಂಗಾರ ಅಂದ್ರೆ ಎಲ್ಲಿದ್ ಕೊಡ್ಲಿ ಸರ? ನನಗೊಂದು ಟೈಮ್ ಬೇಕ್ರಿ ಸರ. ಬಂಗಾರ ಕೊಡ್ತೀನತ್ರಿ, ಆದ್ರೆ ನಾನು ಸ್ಟೇಷನ್ ಕದು ಒಯ್ಬೇಡ್ರಿ ಸರ, ಒಯ್ಬೇಡ್ರಿ. ಏ ಹುಚ್ಚಡ್ಸು, ಮತ್ತೆ ನಾಟಕ ಚಾಲೂ ಮಾಡಬೇಡ ನೀನೆ ಸರ. ಈಗ ನೀವು ಅದೇ ರೀತಿ ಬಂಗಾರ ಕೊಡ್ತೀನಿ ಅಂತ ಹೇಳತ್ತಾಳ್ರಿ ಈಕಿ. ಮತ್ತೆ ನೀವು ಹೋರಿ, ಮತ್ತೆ ಅದೇ ರಾಗ ಅದೇ ಹಾಡ್ರಿ ಈಕಿಂದ. ಕೊಡುದಿಲ್ಲ ನೋಡಿ, ಏನ್ ಮಾಡ್ಕೋತೀರಿ ಮಾಡ್ಕೊರತ್ತಾಳ್ರಿ ಈಕಿ. ಏನಿಲ್ರಿ ಸರ, ಈಗ ಹೆಂಗಿದ್ರು ನೀವು ಇಲ್ಲೇ ಇದೀರಿ ಸರ. ಒಟ್ಟು ನಮ್ಮ ಬಂಗಾರ ಇಸ್ಕೂಲ್ ಕೊಟ್ಟ ಹೋರಿ ನೀವು. ಇಲ್ರಿ ಸರ, ಇಲ್ರಿ, ನಾ ಕೊಡ್ತೀನಿ ರೀ ಸರ. ಒಂದು ವಾರದ ಟೈಮ್ ಬೇಕ್ರಿ ಸರ ನನಗೆ. ನಾ ಹೆಂಗಾರ ಸಜ್ಜು ಮಾಡಿ ಇವ್ರು ಬಂಗಾರ ಇವ್ರಿಗೆ ಕೊಡ್ತೀನಂತ್ರಿ ಸರ. ಆದ್ರೆ ರೀ ಸರ, ನನಗಾಗಿದ್ದ ಮೋಸಕ್ಕೆ ಅವನಿಗೆ ಶಿಕ್ಷೆ ಆಗಬೇಕ್ರಿ ಸರ. ನಾ ಏನ್ ಮೋಸ ಮಾಡೀನಿ ನಿನಗ? ನೀನೇ ನನ್ನ ತಲೆ ತುಂಬಿಸಿ ನನ್ನ ಸಂಸಾರ ಎಲ್ಲ ಹಾ ಮಾಡಿಟ್ಟಕ್ಕಿ. ನಾ ಯಾಕೆ ನಿನ್ನ ಸಂಸಾರ ಹಾಳು ಮಾಡಿಡ್ಲಿ? ನೀ ನನ್ನ ಜೀವನಾನೇ ಹಾಳು ಮಾಡಿಟ್ಟಿ. 5 ವರ್ಷ ತನ ನನ್ನ ಜೊತೆ ಇದ್ರಿ ಸರ. ಈಗ ಒಮ್ಮೆ ನಡು ನೀರ ಕೈ ಬಿಟ್ಟು ಹೋದ್ರೆ ನಾ ಏನು ಮಾಡ್ಬೇಕ್ರಿ ಸರ? ಇದ್ದಿದ್ದು ಇರ್ಲಾರ್ದು ಬಂಗಾರ ಕೊಡುವತ್ತಾರ, ಏನು ಮಾಡ್ಬೇಕ್ರಿ ಸರ ನಾನು? ನಂದು ಒಂದು ಸ್ವಲ್ಪ ಯೋಚನೆ ಮಾಡ್ರಿ ಸರ ನೀವು. ಅಲ್ಲಪ್ಪ, ನಿನಗೆ ತಿಳಿಲಿಲ್ಲೇನ? ಏನ್ ತಿದ್ಕಿಸಿಂದ್ರೆ ಇನ್ನೊಂದು ಹೆಂಗಸಿನ ಜೋಡ ಇರಕ ನಿನಗೆ ಗೊತ್ತಾಗಲಿಲ್ಲ? ನಿಂದು ತಪ್ಪೈತಿದ್ರಾಗ. ಹ್ಞೂನ್ರಿ ಸರ್, ತಪ್ಪಾಗಿದ್ರಿ ಸರ್. ಆದ್ರೆ ಈ ಹೆಣ್ಮಗಳು ಹಿಂಗದಾಳ ಅನ್ನೋದು ಗೊತ್ತಿದ್ದಿದ್ದಿಲ್ರಿ ಸರ್. ನನ್ನ ತಲೆನೇ ತುಂಬಿ ಬಿಟ್ಟಿದ್ದೇಳ್ರಿ ಸರ್. ನನ್ನ ಹೆಂಡತಿನ ಮರೆಸಿಬಿಟ್ಟಿದ್ದೇಳ್ರಿ ಆಕಿ ಏನು ಹೇಳಿದ್ರು ನಂಬ್ಲಾರ್ದಂಗೆ ಮಾಡಿಬಿಟ್ಟಿಳ್ರಿ ಸರ್. ಅದು ಏನೋ ಆಯ್ತ್ರಿ ಸರ್. ಏನೇನಕ್ಕೈತಿ? ಮದುವೆಯಾಗಿ 8 ವರ್ಷ ಐತತ್ ಹೇಳಕತಿ. ತಿಳಿದಿಲ್ಲ ನಿನಗ ನಿನ್ನ ಹೆಂಡತಿ ಹೆಂಗದಾಳ ಹೆಂಗಿಲ್ಲ ಅಂತ ಹೇಳಿ? ಅಲ್ಲ, ಎದಕ್ ಬೇಕು ನಿಮಗ? ಮಕ್ಕಳು ಮದುವೆ ಮಾಡೋ ವಯಸ್ಸಿನಾಗ ಇನ್ನೊಂದು ಹೆಂಗಸಿನ ಜೋಟತ್ ನೀ ತಿರುಗಾಡ್ತಿ ಅಂದ್ರೆ ನಿನಗೆ ನಾಚಿಕ್ ಬರ್ಬೇಕು ಮೊದ್ಲು. ಈಗ ನೋಡ, ಆಕಿಗೆ ಒಮ್ಮೆ ಬಂಗಾರ ಕೊಡೋದು ವಜ್ಜಾಕದ ಹೇಳ್ತಾಳ. ಈಗ ನಿಂದು ತಪ್ಪೈತಿದ್ರಾಗ ನೀವು ಸಹನೆ ಇದ್ರನೇ ತಗೋಬೇಕೀಗ. ಆಕಿ ಯಾವಾಗ 1 ವಾರ ಟೈಮ್ ಕೊಡೋನಾಕತ್ತಾಳ. 1 ವಾರ ಟೈಮ್ ಕೊಡ್ರಿ, ಕೊಡ್ತಾಳ ನಿಮ್ ಬಂಗಾರ. ಹ್ಞೂನ್ರಿ ಸರ, ಆಯ್ತ್ರಿ. 1 ವಾರ ಆಗ್ರಿ ಸರ, 15 ದಿನ ತಗೊಳ್ಳಲ್ಲಾಕ್ರಿ ಟೈಮ್. ಆದ್ರೆ ನಾನು ಬಂಗಾರ ನನಗೆ ಕೊಡ್ರಿ ಸರ. ಆಯ್ತಾಯ್ತು ತಗೋರಮ್ಮ, ಕೊಡ್ತಾಳ ತಂದಾಳಲ್ಲ ನಿನ್ ಬಂಗಾರ. 1 ವಾರ ಟೈಮ್ ಕೊಡ್ರಿ, ಕೊಡ್ತಾಳ. ಇದ್ರಾಗ ನಿನ್ ಗಂಡಂದು ತಪ್ಪೈತಿ. ಈಗ ಆ ಹೆಣ್ಮಕ್ಳಿಗೆ ಒಬ್ಬಾಕಿಗೆ ಏನು ಅನ್ನಕ್ ಬರುದಿಲ್ಲ. ನಿನ್ನ ಗಂಡಗೂ ತಿಳಿಬೇಕಿತ್ತು. ಈಗ ಆಕಿ ಒಟ್ಟು ಬಂಗಾರ ಕೊಡಾಕ್ ಆಗುದಿಲ್ಲ ಅಂತ ಹೇಳಕತ್ತಾಳ. ನೋಡ್ರಿ, ಆಕಿ ಎಟ್ ಕೊಡ್ತಾಳ ಅಟ್ಟು ತಗೋರಿ. ಆಯ್ತ್ರಿ ಸರ, ನೀವ್ ಹೇಳ್ದಂಗ ಅಲ್ರಿ. ಇಟ್ ಕೊಡ್ತಾ ಕೊಳ್ರಿ, ಒಟ್ಟು ಬಂಗಾರ ಕೊಡ್ಲ್ರಿ ಸರ. ನೋಡಮ್ಮ, 1 ವಾರ ಟೈಮ್. 1 ವಾರದಾಗ ಅವ್ರ ಬಂಗಾರ ಅವ್ರಿಗೆ ಕೊಟ್ಟಿ ಚಲೋ. ಇಲ್ಲ ಅಂದ್ರ ಮುಂದ್ ಕತಿ ಬೇರೆ ಆಕೈತಿ ನಿಂದ. ಅವಾಗ ಏನಾರ ಇಲ್ಲ ಅವಲ್ಲ ಅಂದಿ ಮತ್ ನೋಡ್. ಇಲ್ರಿ ಸರ, ಕೊಡ್ತೀನಿ ಸರ, ಕೊಡ್ತೀನಿ. ನಿನ್ ಜನ್ಮಕ್ಕಿಟ ಬೆಂಕಿ ಹಚ್ಚ. ಇಂಥ ಮದಿ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ. ಬಾ, 5 ವರ್ಷ ತನ ನನ್ನ ಜೋಡ ಇದ್ದೆ ನಡು ನೀರ ಕೈ ಬಿಟ್ಟು ಕೇಸಿಂದ್ರೆ ಈಗ ಬಂಗಾರ ಕೊಡತ್ತ. ಬಂಗಾರ ನಾಚಿಕ್ ಬರುದಿಲ್ಲ ನಿನ್ನ ಜನ್ಮಕ್ಕ? ಹೇಳ್ತಿದ್ರು ನನ್ನ ಬರೆಯದಕ್ಕೆ ಬಂದೇವು ಹಾಟೆ. ಏ ಗೋಬಿ ಮಾರಕಿನೇ, ನೀ ಹಿಂಗದಿ ಅಂತ ಹೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ. ನಿನ್ನ ಗುಣಗಳು ಇಂಥವದವ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ನನಗೆ ಮಾತಿನ್ಯಾಗ ಬೆರಗ ಮಾಡಿ ಮಳೆ ಮಾಡಿ ಇಟ್ಟು ಬಿಟ್ಟಿದ್ಲು. ಈಗ ನೋಡಿ, ಈಗ ಪೊಲೀಸರು ಹೇಳಿ ಹೋಗ್ಯಾರಲ್ಲಿ ನನ್ನ ಬಂಗಾರ ನಾನು ಕೊಟ್ಟಿ ಚಲೋ ಐತಿ ನೋಡ್. ಮತ್ತ ನನಗಂತ್ರ ಒಟ್ಟು ಬಂಗಾರ ಕೊಡಕ್ ಆಗುದಿಲ್ಲ ಕೈತಕ್ಕ. ನೀ ಏನಾರ ಅನು, ಈಗ ನಿನ್ನ ಗಂಡ ನನ್ನ ಜೀವನ ಹಾ ಮಾಡಿಟ್ಟಾನ. ನೀನು ಒಂದ್ ಹೆಣ್ಣಾಗಿ ಇದನ್ನು ಯೋಚನೆ ಮಾಡು. ನನಗಂತ್ರ ಒಟ್ಟು ಬಂಗಾರ ಮಾಡಿಸಿ ಕೊಡಕ್ ಆಗುದಿಲ್ಲ. ಬಳಿ ಮತ್ತೆ ಕೊಳ್ಳಾಗಿಂದ ಮಾಡಿಸ್ಕೊಡ್ತೀನಿ ನಾನು. ರೊಕ್ಕ ಯಾರು ಕೊಡ್ತಾರ? ಯಾರು ಕೊಡ್ಬೇಕು? ನಾನು ನಿನಗ ನೀ ಮಾಡಿದ್ದ ರಗಡ್ ಐತಿ. ನನಗ ರೊಕ್ಕ ಕೊಡ್ಬೇಕತ್ತ. ರೊಕ್ಕ ಬಂಗಾರ ಬೇಕನ್ನಕತ್ರ ಅಂದ್ರೆ ನನ್ನ ಜೀವ ತಿನ್ನಕತ್ರ ಹೋಯ್ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಕೊಟ್ಟು ಬರ್ತೀನಿ. ನನ್ನ ಜೀವನ ಹಾ ಮಾಡಿಟ್ಟಾನ್ರಿ ಮಾತು ಹೇಳಿ. ಹೋಗ ಕೊಡು ಹೋಗ. ಯಾರು ಬೇಡಂದಾರ ನಿನಗ? ಯಾರು ತಪ್ಪೈತಿ ಅನ್ನೋದು ಗೊತ್ತಾಕೈತಿ. ಕೊಡು ಹೋಗ. ರೀ ಸುಮ್ಮಿರಿ, ನೀವ ಸುಮ್ಮಿರಿ. ಈಗೆಲ್ಲ ಅವ್ರು ಮಾತಾಡಿ ಹೋಗ್ಯಾರಿಲ್ಲ.
ಕುರು ಬಾಳೆಕಿಟ್ಟು ಬೆಂಕಿ ಹಚ್ಚ ನನ್ನ ಹೆಂಡತಿ ಬಂಗಾರ ಅಂತ ಹೆಂಡತಿನ ಬಿಟ್ಟು ಈಗಿನ ಹಿಂದೆ ಬಿದ್ದು ನನ್ನ ಸಂಸಾರ ಹಾಳು ಮಾಡ್ಕೊಂಡೆ ನಾನು. ಊರಾಗ 4 ಮಂದಿ ಮುಂದೆ ತಲೆ ಎತ್ತೆ ನಡೆದಾಡ್ತಿದ್ದೆ, ಎಲ್ಲಾರು ಮುಂದೆ ತಲೆ ಬಗ್ಸಂಗ್ ಮಾಡಿಟ್ಲಿಕ್ಕೆ ನನ್ನ ಜೀವನ. ನೋಡವ ಸೈತಕ್ಕ ನಿನ್ನ ಕಾಲು ಬಿದ್ದು ಹೇಳ್ತೀನಿವ, ನನ್ನ ಗಂಡ ತಪ್ಪಿಲ್ಲ ಹೇಳಕತ್ತಿಲ್ಲ ನಾನು, ಅವಂದು ತಪ್ಪೈತಿ. ಆದ್ರೆ ನನ್ನ ಬಂಗಾರ ನಾನು ಕೊಟ್ಟು ಬಿಡವ. ಕೊಡ್ತೀನಿವ, ನಿನ್ನ ಬಂಗಾರ ನೀನು ಕೊಡ್ತೀನಿ. ನನಗೆ 1 ವಾರ ಟೈಮ್ ಕೊಡು ನೀನು. 1 ವಾರಕ್ಕೆ 15 ದಿನ ಟೈಮ್ ತಗೋ, ಆದ್ರೆ ನನ್ನ ಬಂಗಾರ ನಾನು ಕೊಡಿವ. ನಿನ್ನ ಕಾಲು ಬೀಳ್ತೀನಿ ನಾನು. ಹೆಣ್ಣ ನೀನು ಹೆಮ್ಮಾರಲಿ ಹೆಮ್ಮಾರಿ ನೀನು. ಹಿಂಗ 8 ಮಂದಿ ಜನ ಹಾ ಮಾಡ್ಯಾಳ ಯಾರಿಗೆ ಗೊತ್ತಿಕ್ಕಿ. 8 ಮಂದಿ ರೊಕ್ಕ ಹೊಡೆದಾಳ, 8 ಮಂದಿ ಬಂಗಾರ ಹೊಡೆದಾಳ. ಅದಕ್ಕೆ ಇಂತಿಂತ ಮನಿ ಕಟ್ಟಿಸ್ಕೊಂಡು ಕೂತಾಳ, ದುಡಿದಿಲ್ಲ ದುಃಖ ಬಡಿದಿಲ್ಲ. ಇಂಥ ಹೊಲಸು ಕೆಲಸ ಮಾಡೋದು, ಅವ್ರ ಕಡೆ ರೊಕ್ಕ ಇಸ್ಕೊಳ್ಳೋದು, ಇದೇ ಚಟ ಬಿದ್ದು ಬಿಟ್ಟೈತಿ ಕಾಣ್ತೈತಿ ನಿನಗ. ಮನುಷ್ಯಾದಿಯ ಮನುಷ್ಯರೊಳಗರ ಅದೇ ಇಲ್ಲ ನೀನು. ನೀನು ಅಡ್ಡ ಕತ್ತರಿಸಂಗ್ ಸಿಟ್ಟು ಬರಾಕತೈತಿ. ಅಲ್ಲ ಒಂದ್ ಮದುವೆ ಆದ ಗಂಡ ಮಗು ಸಿದಕ್ ಸಾಲದಿಲ್ಲ ಅಂದ್ರೆ ಏನದಿ ನಿನ್ನ ಮನುಷ್ಯಾಳ. ಹೋಲ್ ಬಿಡ ಆಗಿತ್ತ, ಹೋಲ್ ಬಿಡ. ಇಂತಕೇನ ಊದ್ರನು ಹೊಟ್ಟೆ ಬೈದ್ರನು ಹೊಟ್ಟೆ. ಅದು ಏನಂದ್ರೂ ಹೊಣ್ಣ ಮರಿಗೆ ಸಿಡಿತೈತೆ. ನಡಿಯೇವ ನಡಿ, ಇವ್ ಕೊಟ್ರಡ ಏನ್ ಮಾತು ಹಚ್ಚಿ ಹೆಂಗ್ ಸಲಿದು ನೋಡಿಲ್ಲ. ಅದಕ್ಕೆ ಓಣೇನವ್ರ ಜೊತೆ ಚಂದಕ ಮಾತಾಡ್ಕೋತ ನಕ್ಕೋತ ಕಕ್ಕೋತ ಇದ್ರಂದ್ರೆ ಎಲ್ಲ ತಿಳಿತೈತಿ. ಇಂಥ ಹೊಲಸ್ ಕೆಲಸ ಮಾಡ್ಕೋತ ಅಡ್ಡಾಡ್ತಾರ ಇವ್ರು. ಯಾವಾಗ ನೋಡಿದ್ರು ಮನೆ ಬೀಗ ಹಾಕೊಂಡು ಹೋಗ್ಬಿಡುದು, ರಾತ್ರಿ ಬರೋದು ಮುಂಜಾನೆ ಹೋಗುದು. ಇವ್ ಕೊಡ್ದೇನ್ ಹಚ್ಚಿ ನಡಿ ನಡಿ. ಇನ್ನೊಮ್ಮೆ ಇಂಥದ್ ಏನಾರು ಕೇಳಬೇಕ ಅವಾಗೈತಿ ನಿನಗ. ಇನ್ನೊಮ್ಮೆ ಯಾ ಹೆಣ್ಣಿನ ಜೀವನಾರ ಹಾ ಮಾಡಿ ನಿನಗ. ಇಟ್ಟಕ ಮುಗಿತೇನು ಹೆಣ್ಣಿನ ಮರಕ್ ಹತ್ಲಾರ್ದೆ ಹೋಗುದಿಲ್ಲ ನೀನು. ಎಲ್ಲರೂ ನನಗೆ ಬೈಯಕತ್ರೆ. ಅವ ಮಾಡಿ ತಪ್ಪೇನು ಇಲ್ಲ ಏನಿದ್ರಾಗ. ನಾನು ತಪ್ಪು ಮಾಡೀನಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಎಲ್ಲರೂ ನನಗೆ ಬೈದ್ರೆ ಏನ್ ಮಾಡ್ಬೇಕು ನಾನು? ಇವೊಮ್ಮೆ ಬಂಗಾರ ಕೊಡಂತ, ಎಲ್ಲಿ ಬಂಗಾರ ಕೊಡ್ಬೇಕು ನಾನು? ನೋಡು ಹೆಂಗಾರ ಸಜ್ಜು ಮಾಡಿ ಬಂಗಾರಕ್ಕೆ ಅಂದಕ್ಕೆ ಕೊಡ್ತೀನಿ. ಆಕಿನ ಕಣ್ಣೀರು ಶಾಪ್ ನನಗೂ ತಟ್ಟಬಾರ್ದು, ಕೊಡ್ತೀನಿ ಆಕಿನ ಬಂಗಾರ. ನಾನು ಇಂಥ ತಪ್ಪು ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ ನಾನು. ನನ್ನ ಜನ್ಮಕ್ಕಿಟ್ಟು ಬೆಂಕಿ ಹಾಕ ಈಗ ತಿಳಿಯಕತ್ತೈತೆ ನನಗೆಲ್ಲ. ಪೊಲೀಸರು ಇವ್ರ ಕಡೆ ಬಡಿಸ್ಕೊಳ್ಳೋದು ಎಲ್ಲ ಮಾಡೋದು ಎದಕ್ಕೆ ಬೇಕಾಗಿತ್ತು ನನಗೆ? ನೋಡಿದ್ರಲ್ಲ, ಈ ಕತೆ ನಿಮಗೆ ಏನಾರು ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ನೆಕ್ಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ, ನೋಡಿರಿ. ಸಪೋರ್ಟ್ ಮಾಡೋದು ಬಲಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ನಾಳೆ ಕತೆ ಮಸ್ತ್ ಐತ್ರಿ, ಯಾರು ಮಿಸ್ ಮಾಡಬೇಡ್ರಿ.